ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅಬಿಂದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗುತ್ತಾ? ಗೋಚರ ಆಗೋದಾದರೆ ಯಾವ ಸಮಯದಲ್ಲಿ ಗೋಚರ ಆಗುತ್ತೆ? ಸೂತಕವನ್ನು ಆಚರಣೆ ಮಾಡಬೇಕಾ? ಹಾಗೆ ಹೊಸ ವರ್ಷದ ಯುಗಾದಿ ಅಮಾವಾಸ್ಯೆ ಅಥವಾ ಚೈತ್ರ ಅಮಾವಾಸ್ಯೆ ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು? ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯುಗಾದಿ ಅಮಾವಾಸ್ಯೆ ಈ ಬಾರಿ ಮಾರ್ಚ್ 29 ಶನಿವಾರದಂದು ಬಂದಿರೋದ್ರಿಂದ ಈ ಅಮಾವಾಸ್ಯೆಯನ್ನು ಶನಿ ಅಮಾವಾಸ್ಯೆ ಅಂತ ಕರಿತೀವಿ. ಚೈತ್ರ ಮಾಸದಲ್ಲಿ ಬರುವಂಥ ಈ ಅಮಾವಾಸ್ಯೆ ಮಾರ್ಚ್ 28 ಶುಕ್ರವಾರ ರಾತ್ರಿ 7:55 ಪ್ರಾರಂಭ ಆಗುತ್ತೆ. ಹಾಗೆ ಮಾರ್ಚ್ 29 ಶನಿವಾರದಂದು ಸಂಜೆ 4:27 ಕೊನೆಗೊಳ್ಳುತ್ತೆ. ಈ ದಿನ ಶನಿದೇವನು ಕುಂಭರಾಶಿಯಿಂದ ಮೀನರಾಶಿಗೆ ಸ್ಥಳಾಂತರಗೊಳ್ಳುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಹೆಚ್ಚು ಶ್ರೇಷ್ಠ ಅಂತಲೇ ಹೇಳ್ಬೋದು. ಸಾಧ್ಯವಾಗದೇ ಇದ್ದವರು ಮಾರ್ಚ್ 29 ಶನಿವಾರ ಸಂಜೆ 4:27 ರಾಹುಕಾಲ ಹೊರತುಪಡಿಸಿ ಯಾವ ಸಮಯದಲ್ಲಾದರೂ ಪೂಜೆಯನ್ನು ಮಾಡ್ಕೊಳ್ಬೋದು. ಯಾರಿಗೆ ಶನಿ ದೋಷ ಇದೆ, ಯಾರು ಶನಿ ದೋಷದಿಂದ ಬಳಲ್ತಿದ್ದೀರೋ ಅಂಥವರು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ದೇವರ ಮುಂದೆ ಸಾಸಿವೆ ಎಣ್ಣೆಯ ದೀಪಗಳನ್ನು ಹಚ್ಚಿ ಪೂಜೆ ಮಾಡ್ಕೊಂಡು ಬನ್ನಿ. ಅಮಾವಾಸ್ಯೆ ದಿನ ಆದಷ್ಟು ಕಪ್ಪು ಎಳ್ಳು, ಕಪ್ಪು ಬಟ್ಟೆಗಳನ್ನು ದಾನ ಮಾಡಿ. ಇದರಿಂದನೂ ಸಹ ಶನಿ ದೋಷ ಕಡಿಮೆ ಆಗುತ್ತೆ. ಚೈತ್ರ ಮಾಸದ ಅಮಾವಾಸ್ಯೆ ದಿನವೇ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇದೆ. ಸೂರ್ಯ ಮತ್ತು ಭೂಮಿ ಮಧ್ಯೆ ಬಂದಾಗ ಸೂರ್ಯಗ್ರಹಣ ಉಂಟಾಗುತ್ತೆ ಅಲ್ವಾ? ಈ ಬಾರಿ ಬಂದಿರೋದು ಭಾಗಶಃ ಸೂರ್ಯಗ್ರಹಣ ಆಗಿರುತ್ತೆ. ಈ ಸೂರ್ಯಗ್ರಹಣ ಶನಿವಾರ ಮಧ್ಯಾಹ್ನ 2:20 ಪ್ರಾರಂಭ ಆಗುತ್ತೆ. ಸಂಜೆ 6:16 ಇರುತ್ತೆ. ಈ ಗ್ರಹಣ ಭಾರತದಲ್ಲಿ ಗೋಚರ ಆಗೋದಿಲ್ಲ. ಗೋಚರನೇ ಆಗಲ್ಲ ಅಂದಮೇಲೆ ಸೂತಕ ಸಮಯ ಅಂತ ಏನೂ ಇರೋದಿಲ್ಲ. ಬದಲಾಗಿ ಈ ಸೂರ್ಯಗ್ರಹಣ ಯುರೋಪ್, ಏಷ್ಯಾ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಟ್ಲಾಂಟಿಕ್ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರದಲ್ಲಿ ಈ ಗ್ರಹಣ ಗೋಚರ ಆಗುತ್ತೆ. ಭಾರತದಲ್ಲಿ ಸೂರ್ಯಗ್ರಹಣ ಗೋಚರ ಆಗೋದಿಲ್ಲ ಅಂದಮೇಲೆ ಸೂರ್ಯಗ್ರಹಣದ ಬಗ್ಗೆ ಭಯ ಬೇಡ. ನೋಡಿದ್ರಲ್ವಾ ಸೂರ್ಯಗ್ರಹಣ. ಹಾಗೆ ಚೈತ್ರ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಯಾವ ಸಮಯದಲ್ಲಿ ಅಂತ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು, ಈ ನನ್ನ ವಿಡಿಯೋ ನೋಡೋದಕ್ಕೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.